ನಿನ್ನ ಜೊತೆ. ಇವಾಗ ನೀವು ಡೆಮೋ ನೋಡ್ತಾ ಇದ್ರಲ್ಲಿ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಂದ್ರೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಆ್ಯಪ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಕೈನ್ ಮಾಸ್ಟರ್ ಆ್ಯಪ್ ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿದ್ದು ಡೌನ್ಲೋಡ್ ಮಾಡ್ಕೊಳ್ರಿ. ಈ ವಿಡಿಯೋಗೆ ಬೇಕಾಗಿದ್ದ ಕೈನ್ ಫೈಲ್ ನಾನು ವಿಡಿಯೋ ಕೊಟ್ಟಿರ್ತೀನಿ, ಅವಾಗ ಡೌನ್ಲೋಡ್ ಮಾಡ್ಕೊಳ್ರಿ. ನೀವು ಕೈನ್ ಫೈಲ್ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಅಲ್ಲಿ ನೀವು ಪಾಸ್ವರ್ಡ್ ಎಂಟ್ರ್ ಮಾಡಬೇಕಾಗುತ್ತೆ. ನಿಮ್ಗೆ ಆ ಪಾಸ್ವರ್ಡ್ ಬೇಕಂದರೆ ವಿಡಿಯೋ ಫುಲ್ ನೋಡಬೇಕಾಗುತ್ತೆ. ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಆ ಪಾಸ್ವರ್ಡ್ ಅರ್ಥ ಆಗುತ್ತೆ. ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿದಕ್ಕೆ ಈ ಥರ ಬರುತ್ತೆ. ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. 1.1 ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಂದ್ರೆ ನಿಮ್ಮ ಹತ್ರ 8 ಇಮೇಜ್ ಇರಬೇಕಾಗುತ್ತೆ. ನಾನು 8 ಇಮೇಜ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 8 ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಕ್ಕೆ ಮೇಲೆ ಪ್ಲಸ್ ಹಾಕಿನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ಯಾನ್ ಆ್ಯಂಡ್ ಜೂಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಜ್ಕೊಲ್ಟ್ ಅಂತಿದೆಯಲ್ಲ, ಇಜ್ಕೊಲ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫ್ಯಾನ್ ಆ್ಯಂಡ್ ಜೂಮ್ ಮೇಲೆ ಕ್ಲಿಕ್ ಮಾಡಿ, ಇಮೇಜಿನ ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಇಜ್ಕೊಲ್ಟ್ ಇದೆಯಲ್ಲ ಸೈಡಿಗೆ, ಇಜ್ಕೊಲ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫ್ಯಾನ್ ಆ್ಯಂಡ್ ಜೂಮ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನಿಗೆ ಫಿಟ್ಟಾಗಿ ಇಮೇಜ್ ಜೂಮ್ ಮಾಡ್ಕೊಂಡು ಇಜ್ಕೊಲ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಎಲ್ಲ ಇಮೇಜ್ಗೆ ನೀವು ಇದೇ ಥರ ನೀವು ಫ್ಯಾನ್ ಆ್ಯಂಡ್ ಜೂಮ್ ಅಡ್ಜಸ್ಟ್ ಮಾಡ್ಕೊಂಡು ಇಮೇಜ್ ಸ್ಕ್ರೀನಿಗೆ ಫಿಟ್ಟಾಗಿ ಜೂಮ್ ಮಾಡ್ಕೊಬೇಕಾಗುತ್ತೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಇಮೇಜನ್ನು ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಬರ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ಸ್ ನಿಲ್ಸ್ಕೊಳ್ರಿ. ಆಡಿಯೋ ಅಂತಿದೆಯಲ್ಲ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಲ್ಡರ್ಸ್ ಅಂತಿದೆ, ಫೋಲ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಾನು ಕೊಟ್ಟರೆ ಸಾಂಗ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಾನು ಆ ಲಿರಿಕ್ಸ್ ಎತ್ಮಿ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಆ ಸಾಂಗಿಗೆ ನಾನು ಸ್ಟಾರ್ಟಿಂಗ್ ಬರೋ ಮ್ಯೂಸಿಕ್ ಇರುತ್ತಲ್ಲ, ಮ್ಯೂಸಿಕ್ ಕಟ್ ಮಾಡಿ ಕೊಟ್ಟಿರ್ತೀನಿ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಸೆಲೆಕ್ಟ್ ಆಗುತ್ತೆ. ಮೇಲೆ ಪ್ಲಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಈ ಇಮೇಜ್ ಇದೆಯಲ್ಲ, ಇಮೇಜ್ಗೆ ನೀವು ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ ಗ್ರಾಫಿಕ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಸ್ಟೋರ್ ಐಕನ್ ಇದೆಯಲ್ಲ, ಸ್ಟೋರ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಮೋಷನಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬೇಜಾನ್ ಎಫೆಕ್ಟ್ ಇದೆ, ನಿಮ್ಗೆ ಯಾವ ಎಫೆಕ್ಟ್ ಬೇಕಾ ಎಫೆಕ್ಟ್ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಾನು ಡೌನ್ಲೋಡ್ ಮಾಡ್ಕೊಂಡ್ರೆ ಎಫೆಕ್ಟ್ ಇದು ಸ್ಟ್ರೀಮಿಂಗ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆಯಲ್ಲ, ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಂತ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಬ್ಯಾಕ್ ಬನ್ನಿ. ಇಲ್ಲಿ ಯಾವುದಾದ್ರೂ ಒಂದು ಎಫೆಕ್ಟ್ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತದ್ದು. ಇಲ್ಲಿ ಡೌನ್ಲೋಡ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ. ಈ ಥರ ಡೌನ್ಲೋಡ್ ಆಗುತ್ತೆ. ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಸ್ಟ್ರೀಮಿಂಗ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ 01 ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೈಟಲ್ ಟೆಕ್ಸ್ಟ್ ಅಂತ ನೀವು ಟೈಟಲ್ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಪೇಸ್ಟ್ ಕೊಡ್ತಾ ಇದ್ದೀನಿ. ಓಕೆ ಮಾಡಿ ಕ್ಲಿಕ್ ಮಾಡಿದೆ. ಏನಿದೆಯಲ್ಲ ಟೈಟಲ್ ಟೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನನ್ನ ಚಾನಲ್ ನೇಮ್ ಆ್ಯಡ್ ಮಾಡ್ಕೊಬೇಕಂತ ಇದ್ದೀನಿ. ನಾನು ಚಾನಲ್ ನೇಮ್ ಆ್ಯಡ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಫಸ್ಟ್ನೇ ಲೈನ್ ಬರುತ್ತಲ್ಲ, ಇದನ್ನ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೈನ್ ಇದೆಯಲ್ಲ ಟೈಟಲ್ ಟೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಪೇಸ್ಟ್ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಬನ್ನಿ. ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಸ್ಲಿಪ್ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರೀಮಿಂಗ್ ಅಂತ ಎಫೆಕ್ಟ್ ಇದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. 02 ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಸ್ಟಾರ್ಟಿಂಗ್ ಇದೆಲ್ಲ ಮೇಲೆ ಇರೋದು ಟೈಟಲ್ ಟೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಹೆಸರು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಪುನೀತ್ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುನೀತ್ ಅನುಪಮ್ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಫ್ರೇಮ್ನಲ್ಲಿ ವೈಟ್ ಫ್ರೇಮ್ ಇರುತ್ತಲ್ಲ, ಅದರಲ್ಲಿ ಬಂದಿದೆ ನೋಡಿ ಇಲ್ಲಿ ಪುನೀತ್ ಅನುಪಮ್ ಅಂತ. ನೆಕ್ಸ್ಟ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನ ನಾನು ಪೇಸ್ಟ್ ಕೊಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ನೆಕ್ಸ್ಟ್ ಲೈನ್ ಇದೆಯಲ್ಲ, ಇದನ್ನ ನಾನು ಪೇಸ್ಟ್ ಕೊಡ್ತಾ ಇದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಕೆಳಗೆ ಇನ್ನೊಂದು ನೆಕ್ಸ್ಟ್ ಲೈನ್ ಇದೆಯಲ್ಲ ಟೈಟಲ್ ಟೆಕ್ಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಲೈನ್ ಇದೆಯಲ್ಲ, ಅದನ್ನ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ.
ಎರಡನೇ ಲೈನ್ ಲಿರಿಕ್ಸ್ ಪೇಸ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗೆಲ್ಲ ನಾನು ಪೇಸ್ಟ್ ಕೊಡ್ತಾಯಿದ್ದೀನಿ. ಕೆಳಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ತೋರಿಸ್ತಾ ಇದೆ ನೋಡಿ, ಬ್ಯಾಕ್ಗ್ರೌಂಡ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕಲರ್ ಎಕ್ಸ್ಚೇಂಜ್ ಮಾಡ್ಕೊಬೋದು. ನಾನು ಇಲ್ಲಿ ಕಲರ್ ಎಕ್ಸ್ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಕಲರ್. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಪ್ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರೀಮಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, 03 ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಟೈಟಲ್ ಟೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಕೊಟ್ಟು ಓಕೆ ಮಾಡಿ. ಇನ್ನೊಂದು ಟೈಟಲ್ ಟೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಸಾಂಗ್ ಆ್ಯಡ್ ಮಾಡ್ಕೊಂಡ್ರೆ ಅಲ್ಲಿ 3ನೇ ಲೈನ್ ಬರುತ್ತಲ್ಲ ಅದನ್ನ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಲಿರಿಕ್ಸ್ ಪೇಸ್ಟ್ ಮಾಡಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆ್ಯಡ್ ಆಗುತ್ತೆ. ನಾನು ವಿಡಿಯೋ ಲೆಂತ್ ಆಗುತ್ತಂತ ನಾನು 3 ಇಮೇಜ್ಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋಗೆ ಇದೇ ಥರ ನಾನು ಲಿರಿಕ್ಸ್ ಎಡಿಟಿಂಗ್ ಮಾಡಿ ಮುಂದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಸ್ಕಿಪ್ ಮಾಡ್ತಾಯಿದ್ದೀನಿ. ಎಲ್ಲ ಇಮೇಜ್ಗೆ ನಾನು ಕ್ಲಿಪ್ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೀಮಿಂಗ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡು ಲಿರಿಕ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ, ಬ್ಯಾಕ್ ಬನ್ನಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು ನಾನು ಟೆಂಪ್ಲೇಟ್ ವಿಡಿಯೋ ಕೊಟ್ಟಿರ್ತೀನಿ, ಟೆಂಪ್ಲೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಇಲ್ಲಿ ಪ್ಲಸ್ ಅಂತಿದೆಯಲ್ಲ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಲೋಗಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಕೆಳಗಿಲ್ಲಿ ಫಿಟ್ ಸ್ಕ್ರೀನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಫ್ ಪಕ್ಕದಾಗ ಒಂದು ವೈಟ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಕೆಳಗಿಲ್ಲಿ ಬ್ಲೆಂಡಿಂಗ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ವಿಡಿಯೋ ಎಂಡಿಗೆ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಟೆಂಪ್ಲೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, 24 ಸೆಕೆಂಡಿಗೆ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಕತ್ರಿ ಮೇಲೆ ಕ್ಲಿಕ್ ಮಾಡಿ. ಟ್ರಿಮ್ ರೈಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಸ್ಪೀಡ್ ಅಂತಿದೆಯಲ್ಲ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಕಡಿಮೆ ಮಾಡ್ಕೊಳ್ರಿ. 0.5ಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ. 0.5ಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಎಂಡಿಗೆ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ, ಬ್ಯಾಕ್ ಬನ್ನಿ. ಕತ್ರಿ ಮೇಲೆ ಕ್ಲಿಕ್ ಮಾಡಿ. ಟ್ರಿಮ್ ಸ್ಪ್ಲಿಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರಿಮ್ ರೈಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಈ ವಿಡಿಯೋ ಈ ಥರ ಬರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಕೈನ್ ಫೈಲ್ ಯಾವ ಥರ ಎಡಿಟಿಂಗ್ ಮಾಡ್ಕೊಳೋದು ಅಂತ ಇವಾಗ ತೋರಿಸ್ತೀನಿ, ಬ್ಯಾಕ್ ಬನ್ನಿ. ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಂಪೋರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಾನೊಂದು ಕೈನ್ ಫೈಲ್ ಕೊಟ್ಟಿರ್ತೀನಿ, ಆ ಕೈನ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಕೈನ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗೆ ಈ ಥರ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಾಟಿಗೆ ವಿಡಿಯೋ ಈ ಥರ ಬರುತ್ತೆ. ಒಂದಿಟ್ಟು ಇಲ್ಲಿ ಇಮೇಜ್ ನೋಡ್ಕೊಳ್ರಿ. ನಾನು ಇಮೇಜ್ ರೀಪ್ಲೇಸ್ ಮಾಡ್ಬೇಕಲ್ಲ, ಅವಾಗ ಯಾವ ಇಮೇಜ್ ರೀಪ್ಲೇಸ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ನಿಮಗೆ 4 ಇಮೇಜ್ ತೋರಿಸ್ತಾ ಇದ್ದೀನಿ. 4 ಇಮೇಜ್ ತೋರಿಸಿ ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡಿದ್ದೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಇಮೇಜ್ ಎಕ್ಸ್ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಒಂದು ಇಮೇಜ್ ನಾನು ರೀಪ್ಲೇಸ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಒಂದು ಇಮೇಜ್ ನಾನು ಕ್ಲಿಕ್ ಮಾಡ್ಕೊತ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ನೀವೆಲ್ಲ ಇಮೇಜನ್ನು ಇದೇ ಥರ ನೀವು ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಒಂದು 4 ಇಮೇಜ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಇವಾಗ ಒಂದು ಸ್ವಲ್ಪ ವಿಡಿಯೋ ನೋಡಿ, ವಿಡಿಯೋ ಯಾವ ಥರ ಬರುತ್ತೆ ಅಂತ. ಈ ಥರ ಬರುತ್ತೆ ನೋಡಿ. ವಿಡಿಯೋ ನೋಡೋಕ್ಕೆ ಸೂಪರ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅದ್ರ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೇಲೆ ಸೇವ್ ಐಕನ್ ಇದೆಯಲ್ಲ, ಈ ಸೇವ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ಲೈನ್ ಫುಲ್ ಆದ ಗಂಟೆಗೆ ನಿಮ್ಮ ಗ್ಯಾಲರಿಗೆ ವಿಡಿಯೋ ಸೇವ್ ಆಗುತ್ತೆ.